ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ದುಡ್ಡು ಬರ್ತಾ ಇಲ್ಲ. ಈಗ 6 ತಿಂಗಳಿಂದ ಡೇಟಾ ಆಪರೇಟರ್ಗಳಿಗೂ ಸಂಬಳ ಇಲ್ಲ. ಒಂದು ಕಡೆ ಗೃಹಲಕ್ಷ್ಮಿ ಹಣ ಇಲ್ಲ, ಅನ್ನಭಾಗ್ಯದ ಹಣ ಇಲ್ಲ, ಪಿಂಚಣಿ ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇತ್ತ ಡೇಟಾ ಆಪರೇಟರ್ಸ್ಗಳಿಗೆ 6 ತಿಂಗಳಿಂದ ಸಂಬಳ ಕೂಡ ಇಲ್ಲ. ಗುತ್ತಿಗೆ ಆಧಾರಿತ 945 ಡೇಟಾ ಆಪರೇಟರ್ಗಳಿಗೆ ಸ್ಯಾಲರಿನೇ ಇಲ್ಲ. ಸಂಬಳ ಕೊಡಿ ಪ್ಲೀಸ್ ಅಂತ ಗೋಗರಿತಾ ಇದ್ದಾರೆ ಡೇಟಾ ಆಪರೇಟರ್ಸ್. ಪಬ್ಲಿಕ್ ಟಿವಿಯಲ್ಲಿ ಇದರ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕನಿಷ್ಠ 30 ಜನ ಡೇಟಾ ಆಪರೇಟರ್ಗಳಿದ್ದಾರೆ. ಇವರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. 6 ತಿಂಗಳಿಂದ ಈ ಡೇಟಾ ಆಪರೇಟರ್ಸ್ಗೆ ಸಂಬಳ ಇಲ್ಲ. ಕಲಬುರಗಿ, ಬಾಗಲಕೋಟೆ, ಗದಗ, ಹಾವೇರಿಯಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರ್ಸ್ ಆಪರೇಟರ್ಸ್ನ ಗೋಳು ಇದು. ಪಬ್ಲಿಕ್ ಟಿವಿ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಡೇಟಾ ಆಪರೇಟರ್ಸ್. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್ ನಡೆದಿದೆ. ಓಕೆ, ಒಂದೊಂದೇ ಜಿಲ್ಲೆಗಳ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ಕಲಬುರಗಿಗೆ ಹೋಗೋಣ. ಮೊದಲನೇದಾಗಿ ಕಲಬುರಗಿನಲ್ಲಿ 6 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಸರ್ ಅಂತ ಈ ಡೇಟಾ ಆಪರೇಟರ್ಸ್ ಪಬ್ಲಿಕ್ ಟಿವಿ ಮುಂದೆ ಅವಲತ್ತುಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ, ನೋಡಿ. ಸದ್ಯ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳಿಂದ ಬಹುತೇಕವಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಈಗಾಗಲೇ ಏನಂದ್ರೆ ಪಿಂಚಣಿ ಸಮಸ್ಯೆ ಏನೋ ಕೆಲ ತಿಂಗಳುಗಳಿಂದ ಹಿಂದೆ ಆಗಿತ್ತು. ಅದಾದ ಬಳಿಕ ಆ ಒಂದು ಸಮಸ್ಯೆ ಬಗೆಹರಿದಿದೆ ಅನ್ನುವಷ್ಟರಲ್ಲೇ ಏನಂದ್ರೆ ಪ್ರಮುಖವಾಗಿ ನೋಂದಣಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಏನು ಕಂಪ್ಯೂಟರ್ ಆಪರೇಟರ್, ಡಾಟಾ ಆಪರೇಟರ್ ಇದ್ದಾರೆ. ರಾಜ್ಯಾದ್ಯಂತ ಒಟ್ಟು 970 ಜನ ಕೆಲಸ ನಿರ್ವಹಿಸ್ತಾ ಇದ್ದು, ಅವರಿಗೆ ಏನಂದ್ರೆ ಕಳೆದ 6 ತಿಂಗಳಿಂದ ಅಂದ್ರೆ ಈಗಾಗಲೇ 5 ತಿಂಗಳ ಸಂಬಳ ಕೊಟ್ಟಿಲ್ಲ. ಈಗ 6ನೇ ತಿಂಗಳಿದೆ. 6 ತಿಂಗಳಿಂದಲೂ ಕೂಡ ಅವರಿಗೆ ನಯಾ ಪೈಸೆ ಸಂಬಳವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಏನಂತಂದ್ರೆ ಸರ್ಕಾರದ ಈ ಒಂದು ನಡೆ ವಿರುದ್ಧ ಏನಂದ್ರೆ ಕಂಪ್ಯೂಟರ್ ಆಪರೇಟರ್ಗಳು ಏನು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಏನಂದ್ರೆ CMS ಕಂಪನಿ ಆ ಒಂದು ಕಂಪನಿಯ ಮುಖಾಂತರ ಏನಂದ್ರೆ ಗುತ್ತಿಗೆ ಆಧಾರದ ಮೇಲೆ ಅವರು ನೇಮಕವಾಗಿದ್ದು, ಸದ್ಯ ಏನಂದ್ರೆ ರಾಜ್ಯ ಸರ್ಕಾರ CMS ಕಂಪನಿಗೆ 1 ವರ್ಷದಿಂದ ಯಾವುದೇ ರೀತಿಯಾದಂತಹ ವೇತನ ಹಾಕಿಲ್ಲ. ಸದ್ಯ ಏನಂದ್ರೆ ಆ ಒಂದು ಪರಿಣಾಮವಾಗಿ CMS ಕಂಪನಿಯವರು ಏನೋ ವೇತನ ಏನೋ ಹಾಕಿದ್ದಾರೆ, ಆದರೆ ಕಳೆದ 5 ತಿಂಗಳಿಂದಲೂ ಕೂಡ ವೇತನ ಏನೋ ಬಂದಿಲ್ಲ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಸಿಬ್ಬಂದಿಗಳಿದ್ದಾರೆ. ಸರ್, ಈಗ ನಿಮ್ದು ಏನು ಸಮಸ್ಯೆ ಆಗ್ತಾ ಇದೆ? ಯಾಕೆ ನಿಮ್ ಸಂಬಳ ಹಾಕ್ತಾ ಇಲ್ಲ ಈಗ? ಸರ್, ನಮಗೆ 6 ಮಂತಿಂದ ಸ್ಯಾಲ್ರಿ ಬಂದಿಲ್ಲ. 5 ತಿಂಗಳು ಮುಗಿತು, 6 ಮಂತ್ ಸ್ಟಾರ್ಟು. ಈ ಡಿಪಾರ್ಟ್ಮೆಂಟಿಂದ ಕಂಪ್ನಿಗೆ ಬಂದಿಲ್ಲ. ಅವರು ನಮಗೆ ಕಂಪ್ನಿಯವ್ರು ನಮಗೆ ಪೇ ಮಾಡಿಲ್ಲ. CMS ಕಂಪ್ನಿ ಅಂತ ಕಾಂಟ್ರಾಕ್ಟ್ ತೊಗೊಂಡ್ರು ಕಂಪ್ನಿ CMS. ಅವ್ರು ನಮಗೆ ಇನ್ನೂ ಪೇ ಮಾಡಿಲ್ಲ 5 ತಿಂಗಳಿಂದ ಸ್ಯಾಲ್ರಿ. ಅವ್ರಿಗೆ ಗೌರ್ಮೆಂಟ್ ಕೊಟ್ಟಿಲ್ಲ, ಅವ್ರು ನಮಗೆ ಕೊಟ್ಟಿಲ್ಲ ಅಷ್ಟೇ.